ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ 2025-26ನೇ ಸಾಲಿನ ಗ್ರಾಮ ಸಭೆ ಪಂಚಾಯಿತಿ ಆವರಣದಲ್ಲಿ ನಡೆಸಲಾಯಿತು. ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಅಧ್ಯಕ್ಷ ಚಂದ್ರಶೇಖರ್ ವಹಿಸಿದರು. ಶಾಸಕ ಎಸ್.ಆರ್. ವಿಶ್ವನಾಥ್ ಹಾಗೂ ಚಂದ್ರಶೇಖರ್ ಸರ್ವ ಸದಸ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಆರೋಗ್ಯ ಇಲಾಖೆ, ಆಹಾರ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರಿಗೆ ವಿವಿಧ ಯೋಜನೆಗಳ ಬಗ್ಗೆ ತಿಳಿಸಿದರು. ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉನ್ನತ ಅಂಕ ಪಡೆದು ತೇರ್ಗಡೆಯಾದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಂಗವಿಕಲರಿಗೆ ಚೆಕ್ ವಿತರಣೆ, ಹೊಲಿಗೆ ಯಂತ್ರ, ಕುಕ್ಕರ್ ಮತ್ತು 94C ಹಕ್ಕುಪತ್ರ ವಿತರಣೆಯನ್ನು ಮಾಡಲಾಯಿತು. ರಸ್ತೆಗಳು ಮೇನ್ ರೋಡ್ಗಳೆಲ್ಲ ಕೂಡ ಇಂಪಾರ್ಟೆಂಟ್ ರೋಡ್ಗಳನ್ನ ಡಾಂಬರೀಕರಣ ಮಾಡೋದಕ್ಕೆ ಒಂದಷ್ಟು ಗ್ರಾಂಟ್ ಅನ್ನ ತಗೊಂಡ್ಬಂದಿದ್ದೀನಿ. ಕೆರೆಗಳ ಅಭಿವೃದ್ಧಿಗೂ ಕೂಡ ಕೇಳಿದ್ದೀವಿ, ಇನ್ನೂ ಕೂಡ ದುಡ್ಡು ಕೊಟ್ಟಿಲ್ಲ. ಈ ಅಸೆಂಬ್ಲಿಯಲ್ಲಿ ಸ್ವಲ್ಪ ಅದೇ ಗಲಾಟೆ ಆಗ್ತದೆ. ಯಾಕಂದ್ರೆ ಅವ್ರು 50 ಕೋಟಿ ಕೊಟ್ಟವ್ರೆ, ನಮ್ಗೆ ₹1 ಕೊಟ್ಟಿಲ್ಲ. ಇನ್ನು ಹೆಂಗ್ ನಾನು MLA ಕೆಲಸ ಮಾಡ್ಬೇಕಲ್ಲ, ಜನರು ಉತ್ತರ ಕೊಡ್ಬೇಕಲ್ಲ, ಅದು ಕೊಡ್ತಾರೆ. ನಾನು ಹೆಂಗ ತಗೊಂಡ್ಬರ್ತೀನಿ, ಏನು ತೊಂದರೆ ಇಲ್ಲ. ಕೆಲವು ಮಂತ್ರಿಗಳು ಚೆನ್ನಾಗವ್ರೆ, ಎಲ್ಲೋ ಹೋಗಿ ಮಾಡ್ತಾರೆ. ಈಗ ನಾನು ಕಂದಾಯ ಅಧಿಕಾರಿಗೆ ಅದೇ ಹೇಳಿದೆ, ಸರ್ಕಾರಿ ಜಾಗ ಇತ್ತು, ದಯವಿಟ್ಟು ಗ್ರಾಮಕ್ಕೆ ಅಂತೇಳಿ ರಿಸರ್ವ್ ಇಟ್ಬಿಡ್ರಿ ಅಂತ ಹೇಳಿದ್ವಿ. ಫಸ್ಟು ಸ್ಮಶಾನಕ್ಕೆ ಇಟ್ಬಿಡ್ಬೇಕು, ಯಾಕಂದ್ರೆ ಸ್ಮಶಾನ ಜಾಗ ಸಿಗಲ್ಲ. ನಮ್ಮನ್ನು ಕೇಳಬೇಡ, ಸುಮಾರು ತಗೊಂಡು ಮಾಡ್ರಿ ನೀವು. 25-26ನೇ ಸಾಲಿನ ಎರಡನೇ ಗ್ರಾಮ ಸಭೆ ಕಿತ್ತನಹಳ್ಳಿ ಇದು ಕಡೆಯ ಗ್ರಾಮ ಸಭೆಯನ್ನು ಸಹ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಸಾರು ಸಹ ಪಂಚಾಯತಿಗೆ ಆಗಮಿಸಿ ಕೆಲ ಹಿತನುಡಿಗಳನ್ನು ಮಾತನಾಡಿ ನಮ್ಮ ಆಗು ಹೋಗುಗಳನ್ನು ಚರ್ಚಿಸಿ, ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಸಹ ಒಗ್ಗೂಡಿ ಈ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ಉಳಿಸಿದ್ದಾರೆ. ಹಾಗೂ ನಮ್ಮ ಗ್ರಾಮ ಸಭೆಗೆ ಕೆಲವು ಈ ಅಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು, ಹಾಗೂ ಮತ್ತೆ ಕಂದಾಯ ಇಲಾಖೆ ಆಗ್ಬೋದು, ರೇಷ್ಮೆ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಎಲ್ಲ ಅಧಿಕಾರಿಗಳು ಸಹ ಬಂದು ಅವರವರ ಏನು ಆಗುವವನ್ನೆಲ್ಲ ನಷ್ಟಪಡಿಸಿ, ಹಾಗೆ ನಮ್ಮ ಕೃಷಿ ಇಲಾಖೆಯಿಂದ ಕೆಲವೊಂದು ಕೃಷಿ ಇದನ್ನ ರಾಗಿ ಆಗ್ಲಿ, ಜೋಳ ಮತ್ತೊಂದು ವಿತರಣೆ ಮಾಡಿದ್ದಾರೆ. ಆಮೇಲೆ ಇವರು ಆರೋಗ್ಯ ಇಲಾಖೆಯನ್ನು ಬಂದು ಕೆಲವೊಂದು ವಿಮೆಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಯಾವ ತರ ಏನೇನ್ ಮಾಡ್ಬೇಕು, ತರ ಸವಲತ್ತುಗಳಿದೆ ಉಪಯೋಗಿಸ್ಕೊಳ್ಬೇಕು ಅಂತೀವಿ. ಹಾಗೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದನೂ ಬಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಮೀನುಗಾರಿಕೆಯರು ಸಹ ಬಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಈ ತರ ಇದೆ ಅಂತ. ಹಾಗೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಓದಿರ್ತಕ್ಕಂಥ SSLC ಆಗ್ಲಿ, PUC ಅನುದಾನ ಮಾಡಿದ್ದಾರೆ, ಪ್ರೋತ್ಸಾಹ ಧನ ಅಂತ ತಗೊಂಡು ಎಷ್ಟು ಮಾರ್ಕ್ಸ್ ತಗೊಂಡಿರೋದೆಲ್ಲ ಅವ್ರಿಗೂ ಸಹ ಮೇಂಟೆನೆನ್ಸ್ ಮಾಡಿ ವ್ಯವಸ್ಥೆ ಮಾಡ್ತೀವಿ. ಹಾಗೆ ನಮ್ಮ ಸಂಘದವರು ಹೊಲಿಗೆ ನಮ್ಮ ಶಾಸಕರು ಕೊಟ್ಟಿದ್ದು ಅದನ್ನು ವಿತರಣೆ ಮಾಡಿದ್ವಿ. ಹಾಗೆ ನಮ್ಮ ಪಂಚಾಯತಿನಲ್ಲಿ ಎಲ್ಲಾ ಸದಸ್ಯರುಗಳು ಸಹ ನಮ್ಮ ಇವರು ಗಂಗನರಸಯ್ಯವರಲ್ಲಿ ಪ್ರೆಸೆಂಟ್ ದಾಸನಪುರ ಹೋಬಳಿಯ ಬಿಜೆಪಿ ಅಧ್ಯಕ್ಷರು, ಅವ್ರ ಸಂಪರ್ಕದಲ್ಲಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಾದಂತಹ ಕಿರಣ್ ಕುಮಾರ್, ರವಿಗೌಡರು, ಆಮೇಲೆ ಶಾಂತಪ್ಪ ಅವರು, ಆಮೇಲೆ ಬಾಕಿಮ್ ಅವರು, ಆಮೇಲೆ ನಾಗರತ್ನಮ್ಮ ಅವರು, ಪ್ರಿಯಂ ಕುಮಾರ್ ಅವರು, ಹೇಮಾವತಿ ಅವರು, ರಮೇಶ್ ಅವರು, ಕುಮಾರ್ ಅನ್ನೋರು, ಸಿದ್ದಣ್ಣವರು, ಲೀಲಾ ಅವರು, ಅವರು, ಹಾಗೆ ನಮ್ಮವರು, ಹಾಗೂ ಮೀನಾಕ್ಷಮ್ಮವರು, ಹಾಗೂ ಪದ್ಮಾ ಅವರು. ಚಂದ್ರಶೇಖರ್ ಜಿ, ಕಿತ್ತನಹಳ್ಳಿ ಪಂಚಾಯತಿ ಗ್ರಾಮದ ಅಧ್ಯಕ್ಷರು.